ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ನಮ್ಮಲ್ಲಿ ಹೂಡಿಕೆ ಮಾಡೋದಕ್ಕಾಗಿ 19 ದೇಶಗಳ 5,000ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳು ಬಂದರು. ಕಳೆದ 4 ದಿನದಿಂದ ಏನೇನು ಮಾಡಿದ್ರು ಅನ್ನೋದು ಸಹಿತ ನೋಡಿದಿರಿ. ಅದರಲ್ಲೂ ಮುಖ್ಯವಾಗಿ 10.27 ಲಕ್ಷ ಕೋಟಿ ರೂಪಾಯಿಗಳು ಹೂಡಿಕೆ ಮಾಡ್ತೀವಿ ನಾವು ಇಲ್ಲೇ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇದನ್ನು ನಮ್ಮ ನಾಯಕರೆಲ್ಲ ತೆರೆದ ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ಮಾಡಲೇಬೇಕಾದ್ದು. ಯಾಕೆಂದರೆ MSME ಅಥವಾ ಇನ್ನುಳಿದ ಉದ್ಯಮಗಳು, ಕೈಗಾರಿಕೆಗಳು ಇವತ್ತು ನಮಗೆ ಉದ್ಯೋಗ ಕೊಡುವಂಥವು ಅವು ಬರಲೇಬೇಕಾಗಿದೆ, ಬರಬೇಕು. ಅದರಿಂದ ಈ ರಾಜ್ಯ ಈಗ 2ನೇ ನಂಬರ್ ಅದ, ಇನ್ನೂ 1ನೇ ನಂಬರ್ಗೆ ಹೋಗುವಂಥದ್ದಾಗ್ಬೋದು ಅಂತೇಳಿ ಒಂದು ತರ್ಕಗಳು ಮಾಡ್ತಾ ಇದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ. ಈಗಾಗಲೇ ಜಿಂದಾಲ್ದವರು ಹೂಡಿಕೆಗೆ 1.2 ಲಕ್ಷ ಕೋಟಿ ರೂಪಾಯಿ ಹಾಕ್ತಾರೆ ಅಂತ ಹೇಳಿದ್ದಾರೆ. ನಾವು ಹೂಡ್ತೀವಿ. ಮುಂದೆ ಬಲ್ಪೋಟ 54,000 ಕೋಟಿ ರೂಪಾಯಿ ಹಾಕ್ತೀನಿ ಸೇರಿದೆ ಬಲ್ಪೋಟ ಕಂಪನಿ. ಲ್ಯಾಮ್ ರಿಸರ್ಚ್ 10,000 ಕೋಟಿಗಳನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಒಪ್ಪಂದಕ್ಕೂ ಸಹಿ ಮಾಡಿದ್ದಾರೆ. ಸ್ವಿಡರ್ ಎಲೆಕ್ಟ್ರಿಕ್ 2,247 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಒಂದು ವೋಲ್ವೋ 1,400 ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತೀವಿ. ವೋಲ್ವೋ ಬಸ್ ನೋಡಿದ್ರಿ ನೀವು. ಹೊಂಡಾ 600 ಕೋಟಿ ರೂಪಾಯಿ ಹಾಕ್ತೀವಿ, ನಾವು ಹೂಡ್ತೀವಿ ಇಲ್ಲಿ ಇಂಡಸ್ಟ್ರಿ ಸಲುವಾಗಿ ಅಂತೆಲ್ಲ. ಸ್ಯಾಫ್ರಾನ್ ಅವರು ಸಹಿತ 225 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಗ್ರಿಮೆಂಟ್ ಒಪ್ಕೊಂಡಿದ್ದಾರೆ. ಈಗ ಹೆಚ್ಚು ಕಡಿಮೆ 75% ಬೆಂಗಳೂರು ಬಿಟ್ಟು ಹೊರಗೆ ಎಲ್ಲ ಕಡೆನೂ ಇಂಡಸ್ಟ್ರಿ ಬೆಳೆಯುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಹೊರತುಪಡಿಸಿ ಹೊರಗೆ, ಯಾಕಂದರೆ ಈಗಾಗಲೇ ಬೆಂಗಳೂರಿನ ಜನಸಂಖ್ಯೆ ಭಾಳಷ್ಟು ಆಗಿದೆ. ಹೀಗಾಗಿ ಜನಸಂಖ್ಯೆ ಆ ಸ್ಫೋಟ ಆಗೋ ಪೂರ್ವದಲ್ಲೇ ಹೊರಗೆ ನಾವು ಡಿಸ್ಪರ್ಸ್ ಮಾಡೋಕೆ ಹೊರಗೆ ಹಾಕ್ಬೇಕಂತ ಮಾಡಿದ್ವಿ. ಆ ನೆಲೆಯಲ್ಲೇ ಹೊರಗಿನ ಈ ಕರ್ನಾಟಕದಲ್ಲೇ ಸಾಕಷ್ಟು ಜನ ಅದು ನಮ್ಮ ಇನ್ವೆಸ್ಟರ್ಸ್ ಬರ್ತಾರೆ, ಹಾಕ್ತಾರೆ. ಕರ್ನಾಟಕ ಇನ್ವೆಸ್ಟರ್ಸ್ ಗೆಲ್ತದೆ ಇದು ಅಂತ ಹೇಳ್ತಾ ಇದ್ದಾರೆ. ಇನ್ನು 45% ನಾವು ಉತ್ತರ ಕರ್ನಾಟಕಕ್ಕೂ ಸಹಿತ ಆದ್ಯತೆ ಕೊಟ್ಟಿದ್ದೀವಿ. ಅಲ್ಲಿ ಇಂಡಸ್ಟ್ರಿ ಬೆಳೀಲಿ, ಉದ್ಯೋಗ ಸೃಷ್ಟಿಯಾಗಲಿ ಅಂತೇಳಿ ಇವೆಲ್ಲ ಮಾತುಗಳು ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ಒಪ್ಪಂದಗಳು ಈಗಾಗಲೇ 6.23 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನೂ 4.3 ಲಕ್ಷ ಕೋಟಿ ರೂಪಾಯಿ ಬರುವುದವ. ಅಂದರೆ ಒಟ್ಟಾರೆಯಾಗಿ 10.27 ಲಕ್ಷ ಕೋಟಿ ರೂಪಾಯಿಗಳ ಉದ್ಯಮಿಗಳು ನಮ್ಮಲ್ಲಿ ಶುರು ಆಗ್ತಾವೆ. ಇದರಿಂದ 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ 20 ಹೇಳ್ತಿದ್ರು, ಇವತ್ತು 6ಕ್ಕೆ ಬಂದಾರ. ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕಾಗಿ ಖುಷಿಯಾಗಿದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಇನ್ನುಳಿದವರು ಜೋರ್ದಾರ್ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಇಂಡಸ್ಟ್ರಿ ಬೆಳೀತಾವೆ ಅಂತೇಳಿ. ಡಿ.ಕೆ. ಶಿವಕುಮಾರ ಇವತ್ತು ಮುಷ್ಟಿ ಸಿದ್ದರಾಮಯ್ಯರ ಅನುಪಮ ಸ್ಥಿತಿಯಲ್ಲಿ ಇವತ್ತು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಮಾತಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮತ್ತು ಅವರು ಇದ್ದಂಥವರು ಈ ಉದ್ಯಮಗಳು ಖುಷಿಯಾಗಿದ್ದಾರೆ. ಇನ್ನು ನಮ್ಮಲ್ಲಿ ಹೂಡಿಕೆ ಬರಲಿ ಅನ್ನುವಂಥ ಮಾತಾಡ್ತಾರೆ. ಎಂ ಬಿ ಪಾಟೀಲರು ಸಹಿತ ಅವರು ಖುಷಿಯಾಗಿದ್ದಾರೆ, ಜೋರ್ದಾರಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವೆಲ್ಲ ಒಂದು ಭಾಗಗಳು ಅಷ್ಟೆ. ಇಲ್ಲಿವರೆಗೆ ನಡೆದ ಅನೇಕ ಹೂಡಿಕೆದಾರ ಇನ್ವೆಸ್ಟರ್ಸ್ ಸಮಾವೇಶಗಳು, ಹಿಂದಿನ ಸರ್ಕಾರ ಆಗಿರ್ಬೋದು, ಇವತ್ತಿನ ಈ ಸರ್ಕಾರ ಈಗ ಆಯಿತು, ಇವರೆಲ್ಲರೂ ಹೇಳಿದ್ದು ನೋಡ್ತಾನಂದ್ರೆ, ಈ ಕನಸುಗಳನ್ನು ತೋರಿಸಿದ್ದು ನೋಡ್ತಾನಂದ್ರೆ, ಇಷ್ಟೊತ್ತಿಗೆ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗಬೇಕಾಗಿದ್ದಿಲ್ಲ. ಸಾಕಷ್ಟು ಉದ್ಯೋಗಗಳ ಜೊತೆಗೆ ಇಲ್ಲಿ ಡೆವಲಪ್ಮೆಂಟ್ ಇನ್ನೂ ಭಾಳಷ್ಟು ಆಗಬೇಕು. ಆಗಿದೆ ಅಂತ ಹೇಳ್ತಾ ಇದ್ರು. 2ನೇ ನಂಬರ್ ನಾವು ತೆರಿಗೆ ಕಟ್ತಾ ಇದ್ದೀವಿ ಅಂದರೆ, ಅದು ತೆರಿಗೆ ಕಟ್ಟೋದು ಬೇರೆ, ಉದ್ಯೋಗ ಸೃಷ್ಟಿ ಆಗೋದು ಬೇರೆ. ಎರಡಕ್ಕೂ ಹೋಲಿಕೆ ಮಾಡೋದು ಭಾಳ ತಪ್ಪದು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಗಳು ಬೆಳೆದ, ಉದ್ಯೋಗಗಳು ಬೆಳೆದಿದ್ರೆ ಇವತ್ತು ನಮ್ಮಲ್ಲಿ ಇವತ್ತಿನ ಪರಿಸ್ಥಿತಿ ಇರ್ತಿರಲಿಲ್ಲ. ನಿರುದ್ಯೋಗ ಹೆಚ್ಚದ. ಇಲ್ಲಿ ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ ಅನ್ನೋದು ಇಲ್ಲಿವರೆಗೆ ಯಾರೂ ಸ್ಪಷ್ಟವಾದ ದಾಖಲೆ ಕೊಡ್ತಾ ಇಲ್ಲ. ಈಗ ನೋಡಿರಿ, 20 ಲಕ್ಷ ನಾವು ಇದ್ದಂಥವ್ರು ಉದ್ಯೋಗ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂದರೆ ಈಗ 6 ಲಕ್ಷಕ್ಕೆ ಬಂದಿದ್ದಾರೆ. ಇಲ್ಲೇ ಡಿಫ್ರೆನ್ಸ್ 2-3 ದಿನದಲ್ಲೇ. ಹಿಂದಿನ ಸರ್ಕಾರಗಳು ಇದೇ ರೀತಿ. ಇಲ್ಲಿ ಯಾವ ಡೆಫಿನೆಟ್ ಆದಂತಹ ಖಚಿತವಾದಂತಹ ದಾಖಲೆಗಳಿಲ್ಲ. ಎಲ್ಲರೂ ಊಹಾಪೋಹಗಳ ಮೇಲೆ, ಕಲ್ಪನೆಗಳ ಮೇಲೆ ನಾವು ನಮ್ಮ ರಾಜಕೀಯ ಹೊಂಟೇವಿ. ಇವತ್ತು ನೋಡ್ರಿ, ಅಕ್ಷರ ದಾಸೋಹ ಕಾರ್ಮಿಕರು, ಇನ್ನುಳಿದವರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮಗೆ ಪೇಮೆಂಟ್ ಇಲ್ಲ ಅಂತೇಳಿ.
ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವೆಲ್ಲ ಇಷ್ಟು ಪ್ರಚಾರ ಮಾಡ್ತೀರಿ, ದೊಡ್ಡದಾಗೆ ಒಂದು ಇನ್ವೆಸ್ಟರ್ಸ್ ಬಂದಿದ್ದಾರಪ್ಪ ಅಂತೇಳಿ, ಆದರೆ ಉದ್ಯೋಗಗಳು ಆಗ್ತಾಯಿಲ್ಲ. ಇಲ್ಲೇ ಎಷ್ಟು ಸೃಷ್ಟಿ ಆಗಿದೆ ಅವನ್ನ ದಾಖಲೆ ಬಿಡುಗಡೆ ಮಾಡಿರುತ್ತೆ. ಈಗ ಹಿಂದಿನ ಎಪಿಸೋಡಲ್ಲಿ ಇದ್ದ ಮಾತಾಡೋದು. ಯಾಕಂದ್ರೆ ಯಾವುದಕ್ಕೂ ಖಚಿತವಾದ ದಾಖಲೆಗಳಿಲ್ಲ, ಯಾವುದಕ್ಕೂ ಸರ್ವೇ ಇಲ್ಲ. ಹೀಗಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ, ನೀವು ಏನು ಹೇಳಿದ್ರು, ಸರ್ಕಾರಗಳು ಯಾವ ಮಾತಾಡಿದ್ರು ಸಹಿತ ನಮ್ಮಲ್ಲಾರ ಸ್ಥಿತಿಗೆ ಇವತ್ತು ಜನ ನಿಧಾನಕ್ಕೆ ಬರ್ತಾ ಇದ್ದಾರೆ. ಮತ್ತು ಉದ್ಯೋಗ ಸೃಷ್ಟಿ ಇದ್ದಾಗ ಗ್ಯಾರಂಟಿಗಳೇ ಆಗಬೇಕ್ರಿ ಅಂತೇಳಿ ಸಹಜ ಮತ್ತೊಂದು ಪ್ರಶ್ನೆ ಹೇಳ್ತದೆ. ಯಾಕಂದ್ರೆ ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಆಗ್ತದೆ ವಾದ ಮಾಡ್ತಾರೆ ವಿರೋಧ ಪಕ್ಷದವರು. ಮತ್ತು ಖಾಲಿ ಆಗಿರೋದು ಕೆಲವು ಅನ್ನಿಸ್ತಾ ಇದೆ ಅದು. ಯಾಕಂದ್ರೆ ನೀವು ಕೊಡಬೇಕಲ್ಲ ಪ್ರತಿ ತಿಂಗಳದನ್ನು, ಖಜಾನೆ ಖಾಲಿ ಆಗೋದನ್ನು. ಅಂದ್ರೆ ಒಂದು ಒಳ್ಳೆಯ ಪ್ಲ್ಯಾನ್ ಇಲ್ಲದೆ ಹೌದಪ್ಪ ಯಾರೋ ಬರ್ತಾರೆ ಉದ್ಯೋಗ ಕೊಡ್ತಾರೆ ನಮ್ಮ ಬೆಳೀತದೆ ಅಂತಂದ್ರೆ ಅದು ಅಸಾಧ್ಯದ ಮಾತು. ಈಗ ನಮ್ಮ ಏನಪ್ಪ ಅಂತಂದ್ರೆ ಇಟಲಿಯ ಮಾಜಿ ಪ್ರಧಾನಿ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಬಂದವರು ಇಲ್ಲಂತಲ್ಲ, ಅವ್ರು ಹೊಗಳ್ತಾನೂ ಇದ್ದಾರೆ ಇಲ್ಲಂತಲ್ಲ. ಆದರೆ ಆ ಹೊಗಳಿಕೆ ಎಷ್ಟು ಮಟ್ಟಿಗೆ ನಿಜ ಅಂತ. ಯಾಕಂದ್ರೆ ಅವ್ರು ಇಲ್ಲಿ ಬಂದ ಇಲ್ಲಿ ಕಡಿಮೆ ಕೂಲಿಯ ಕಾರ್ಮಿಕರು ಸಿಗೋದ್ರಿಂದಾಗೆ ತಮ್ಮ ಇಂಡಸ್ಟ್ರಿಯನ್ನು ಬೆಳೆಸ್ಕೊಂಡು ಹೆಚ್ಚು ಲಾಭ ಮಾಡ್ಕೊಂಡು ಹೋಗೋದು ಬಂದಿರ್ತಾರೆ ಅವರು. ಮತ್ತು ಇಲ್ಲಿ ನೀರು ಫ್ರೀ ಇರ್ತದೆ, ನೆಲ ಫ್ರೀ ಸಿಗ್ತದೆ ಅನ್ನುವಂಥದ್ದು ಅದು. ಇಲ್ಲಿ ನಮ್ಮಲ್ಲಿ ಬಂದು ನೀವು ಹೂಡಿಕೆ ಮಾಡ್ರಪ್ಪ ಅನ್ನೋದು ಅಷ್ಟೇ ಅದ. ಮತ್ತು ಇನ್ನೂ ಅನೇಕ ಅನುಕೂಲಗಳನ್ನು ಮಾಡಿಕೊಡುವಂಥವು ಅದ, ಟ್ಯಾಕ್ಸ್ ಫ್ರೀ ಮಾಡುವಂಥವು ಅದಾವೆ. ಹೀಗಿದ್ದಾಗ ಸರ್ ಬರ್ತಾರೆ, ದುಡ್ಡು ಹೂಡ್ತಾರೆ, ಲಾಭ ಮಾಡ್ಕೊಡ್ತಾರೆ, ಹೋಗಿಬಿಡ್ತಾರೆ. ಅದ್ರ ಉದ್ಯೋಗ ಎಷ್ಟು ಸೃಷ್ಟಿ ಆದರೂ ಇಲ್ಲಿ ಅನ್ನೋದಕ್ಕೆ ಖಚಿತತೆ ಈ ಸಂದರ್ಭ ನೀಡಬೇಕಾಗ್ತದೆ. ಅದು ನೀಡಿದಾಗ ಈ ಒಂದು ಜನರಿಗೆ ಸಹ ವಿಶ್ವಾಸ ಮೂಡ್ತದೆ. ಇರಲಿ, ಹೂಡಿಕೆದಾರ ಬಂದಿದ್ದಾರೆ, ಬಂದು ಹೂಡಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದಪ್ಪ ಅನ್ನೋ ಒಂದು ಮನೋಸ್ಥಿತಿಯನ್ನು ತೋರಿಸಿದ್ದಾರೆ, ಅದಕ್ಕೆ ಸ್ವಾಗತ ಮಾಡೋಣ. ಬಟ್ ಇದ್ರ ಜೊತೆಗಿನ ನಮ್ಮ ಸರ್ಕಾರ ಇದ್ದಿದ್ದು ನಿಜವಾಗಿಯೂ ಒಂದು ಸರ್ಕಾರದ ಮೂಲಕ ಆಗಿರ್ಬೋದು, ಇನ್ನುಳಿದ ಮಾತು ಬರುವುದಿಲ್ಲ. ಖಾಸಗಿಯವರಂತೆ ತಮಗೆ ಎಷ್ಟು ಸಾಧ್ಯ ಇದನ್ನು ಅಷ್ಟು ವರ್ಕನ್ನು ತಕ್ಕೊಂಡು ಲಾಭವನ್ನು ಕೊಡುವಾಗ ಬರ್ತಾರೆ ವಿನಃ ಇಲ್ಲಿ ಜನ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ನಡೆದಂಥ ದಾರಿಯಿಂದ ಚಿರಪರಿಚಿತವಾದಂಥ ವಿಷಯ ಆಗ್ಯದ. ಅದಕ್ಕಾಗಿ ಈ ಹೂಡಿಕೆದಾರರ ಒಡಂಬಡಿಕೆಗಳು ಏನು ಒಪ್ಪಂದಗಳು ಏನಿದ್ದಾವಲ್ಲಪ್ಪ ಇವು 10.20 ಲಕ್ಷ ಕೋಟಿ ರೂಪಾಯಿ ಹುಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನೂ ಹುಡಿಲ್ಲ. 6 ಸಮಥಿಂಗ್ ಜನ ಈಗ ದುಡ್ಡು ಹುಡಿದಾರೋ, ಇನ್ನೂ ಕೆಲವೊಂದು ಬರ್ತಾ ಇದ್ದಾರೆ ಅಂತ ಇವರು ಊಹೆ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಕೆಲವೊಮ್ಮೆ ಒಪ್ಪಂದ ಆಗಿದ್ದು ಸಹಿತ ಬಂದು ಮಾಡ್ತಾರಂತ ಗ್ಯಾರಂಟಿ ಇಲ್ಲ. ಅದನ್ನು ನಾವು ಭರವಸೆ ಇಟ್ಟಿವಿ, ಬರ್ತಾರೆ ರೀ ಅವರು. ಭರವಸೆ ಇರಬೇಕು ಜೀವನದಲ್ಲ. ಯಾಕಂದರೆ ಭರವಸೆ ಇಲ್ಲದ ಮನುಷ್ಯ ಬದುಕುವುದಿಲ್ಲ, ಒಪ್ಪು ನಾವು ಮತ್ತನ್ನು. ಆದರೂ ಸಹಿತ ಸರ್ಕಾರ ಇದ್ದು ಈ ಹೂಡಿಕೆದಾರರ ಮೇಲೆ ಆದಷ್ಟು ವಿಶ್ವಾಸ ಇಲ್ಲದ ಸ್ವತಃ ಮತ್ತು ಹೇಳ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲ ನಮ್ಮ ಅನಿಸಿದ್ದನ್ನು ಹೇಳ್ತಾ ಇದ್ದೀವಿ. ಏನೂ ಇಲ್ಲ, ಪ್ರತಿ ಹಳ್ಳಿಗೂ ಕೆರೆ ಅಥವಾ ನೀರಿನ ವ್ಯವಸ್ಥೆ ಜೊತೆಗೆ ಗೋಡಾವನ್ ಮಾಡಿಬಿಟ್ರೆ ಅಥವಾ ಶಕ್ತಾಲಯ ಮಾಡಿಬಿಟ್ರೆ ನಮ್ಮ ಅಗ್ರಿಕಲ್ಚರಿಂದ ನಾವು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಯಾಕಂದರೆ ಉದ್ಯೋಗ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳ ಮೇಲೆ ನಿಶ್ಚಿತವಾಗಿ ಬೆಳೀತದೆ ಅನ್ನೋದು ಅಷ್ಟು ಸತ್ಯದ. ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಯಾಕಂದರೆ ಹೂಡಿಕೆದಾರನ ಕರೆಸಿ ಅವ್ರು ಫ್ರೀ ನೀರು ಕೊಟ್ಟು, ಫ್ರೀ ಲ್ಯಾಂಡ್ ಕೊಟ್ಟು, ನಮ್ಮಲ್ಲಿ ಕಡಿಮೆ ದರದ ಆಳಗಳನ್ನು ಅಂದರೆ ಕಾರ್ಮಿಕರ ಕೂಲಿಕಾರ ಆಗಿಬಿಟ್ಟಾರೆ. ಇವತ್ತು ಯಾವುದೂ ಗ್ಯಾರಂಟಿ ಇಲ್ಲ ಅವರಿಗೆ ಲೈಫಿಗೆ. ಅದನ್ನು ಕೊಡೋಕ್ಕಿಂತಲೂ ಮತ್ತು ಅದು ಸ್ಕಿಲ್ಡ್ ಇರಬೇಕಂತ ಬೇಡ್ತಾರೆ ಅವರು. ಸ್ಕಿಲ್ ಇದ್ದಿದ್ದವ್ರಿಗೆ 10-20 ಸಾವಿರ ಕೊಟ್ಟು ದುಡಿಸ್ಕೊಂಡು ಹೋಗಿಬಿಡ್ತಾರೆ. ಇಲ್ಲಿ ಎಲ್ಲ ರೀತಿ ಲಾಭ ಮಾಡ್ಕೋತಾರೆ, ನೀರಿನ ಲಾಭ ಮಾಡ್ಕೋತಾರೆ, ನೈಸರ್ಗಿಕ ಲಾಭ ಮಾಡ್ಕೋತಾರೆ. ನೈಸರ್ಗದಾಗ ತಮ್ಮ ಹೊಲಸುಗಳೆಲ್ಲ ಬಿಟ್ಟು ಹೋಗಿಬಿಡ್ತಾರೆ. ಜೊತೆಗೆ ನಮ್ಮ ಕಡಿಮೆ ದರದಲ್ಲಿ ದುಡಿಯುವ ವರ್ಗ ಇಲ್ಲಿ ಇರೋದ್ರಿಂದಾಗೆ ಅವ್ರೂ ದುರುಪಯೋಗ ಮಾಡ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಿಂತಲೂ ಇಲ್ಲೇನ ಉದ್ಯೋಗಗಳು ಸೃಷ್ಟಿಯಾಗುವಂಥ ಕೃಷಿ ಕ್ಷೇತ್ರದ ಇದ್ರ ಬಗ್ಗೆ ಯಾಕೆ ನಮ್ಮವ್ರು ಚರ್ಚೆ ಮಾಡ್ತಾ ಇಲ್ಲ? ಅದಕ್ಕೆ ಯಾಕೆ ನೀವು ಮಾರ್ಕೆಟ್ ಕೊಡ್ತಾ ಇಲ್ಲ? ನಮ್ಮ ಕೃಷಿಗೆ ಮಾರಿ ಕೊಟ್ಟರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ದೇಶದ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡುವಂಥ ಒಂದು ಅವಕಾಶಗಳಲ್ಲಿದ್ದಾವೆ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ, ಆದರೂ 10.27 ಲಕ್ಷ ಕೋಟಿ ರೂಪಾಯಿ ಹೂಡಿಕೆದಾರಿಗೆ ನಾವು ಬಂದರೆ ಅವ್ರಿಗೆ ನಾವು ಸ್ವಾಗತ ಮಾಡೋಣ. ಜೊತೆಗೆ ಇದನ್ನು ಸಹ ಚಿಂತನೆ ಇಡೋಣ ಅಂತ ಹೇಳ್ತಾ, ಇದು ನಿಮಗೆ ಲಾಯಕ ಆಗದೇನೂ ಇರ್ಬೋದಿಲ್ಲ ಅಂತಲ್ಲ ಹೇಳುವಂಥ ವಿಷಯ. ಬಟ್ ಚಿಂತನೆ ಮಾಡುವಂಥ ವಿಷಯ ಅದ ಇದು. ಯಾಕಂತಂದ್ರೆ ಉದ್ಯೋಗಗಳು ಬೇಕಾಗ ನಮ್ಮ ಜನರಿಗೆ. ಆ ಕೆಲಸವನ್ನು ತಾವು ಮಾಡ್ತೀರಿ ಅಂತ ತಿಳ್ಕೊಂಡು ನಿಮ್ಗೆ ಅನಿಸಿದ ಕೆಲವು ಮಾತನಾಡ್ತಾಯಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗರಡಿ ವಂದನೆಗಳು.